ಈಗ ಕ್ಯಾನ್ಸರ್ ಅಂದರೆ ಜನ ಈಗ ನೀವು ಇಫ್ ಯು ಜಸ್ಟ್ ಗೋ ಸರ್ವೆ ಮಾಡಿದ್ರೆ ಇಂಡಿಯಾದಲ್ಲಿ ಕ್ಯಾನ್ಸರ್ ಅಂದರೆ ಥರ್ಡ್ ಸ್ಟೇಜು ಅಡ್ವಾನ್ಸಿಗೆ ಬರ್ತಾರೆ. ಗೊತ್ತಿಲ್ಲ ಅಂತ ಅಲ್ಲ, ಎಲ್ಲರೂ ತುಂಬಾ ಎಜುಕೇಟೆಡ್. ಈವನ್ ಹಳ್ಳಿ ಒಳಗಿರೋ ಲೇಡಿ ನೋಸ್ ಹರ್ ಬಾಡಿ, ಒಂದು ಎದೆ ಒಳಗೆ ಒಂದು ಗಂಟೆ ಆಯಿತು ಅಂದರೆ ಅದು ನಾರ್ಮಲ್ ಅಂತ. ಬಟ್ ಜನದಲ್ಲಿ ಇವತ್ತಿಗೂ ಕ್ಯಾನ್ಸರ್ ಅಂದರೆ ಏನಂದರೆ ಇಟ್ ಈಸ್ ಎ ಡೆತ್ ಸರ್ಟಿಫಿಕೇಟ್ ವಿತ್ ಓನ್ಲಿ ಡೇಟ್ ಮಿಸ್ಸಿಂಗ್ ಅಲ್ವಾ? ಅಂತ ಜನ ಆ ಥರ ಅನ್ಕೊಂಡ್ಬಿಟ್ಟಿದ್ದಾರೆ. ಎರಡನೇದು, ಟ್ರೀಟ್ಮೆಂಟ್ ಆಫ್ ಕ್ಯಾನ್ಸರ್ ಆ್ಯಂಡ್ ಕ್ಯಾನ್ಸರ್ ಡಾಕ್ಟರ್ ಆ್ಯಂಡ್ ಕ್ಯಾನ್ಸರ್ ಹಾಸ್ಪಿಟಲ್ಸ್ ಆರ್ ಮೋರ್ ಡೇಂಜರಸ್ ದೆನ್ ದ ಡಿಸೀಸ್. ಎದುರುತ್ತಾರೆ ಬರೋಕ್ಕೆ, ಕರ್ಕೊಂಡು ದೊಡ್ಡ ಸರ್ಜರಿ ಮಾಡಿಬಿಡ್ತಾರೆ, ವಾಯ್ಸ್ ಬಾಕ್ಸ್ ತೆಗಿತಾರೆ, ಇಲ್ಲ ನಂದು ಎದೆ ತೆಗಿತಾರೆ, ಅಥವಾ ಪರ್ಮನೆಂಟ್ ಮೋಷನ್ ಬ್ಯಾಗ್ ಹಾಕ್ತಾರೆ, ಕೀಮೋ ಚೆನ್ನಾಗಿ ಕೊಡ್ತಾರೆ, ನನ್ನ ಕೂದಲೆಲ್ಲ ಉಡ್ವಿ ಶರೀರ ಎಲ್ಲ ಹೋಗುತ್ತೆ, ಚೆನ್ನಾಗಿ ರೇಡಿಯೋಥೆರಪಿ ಕೊಟ್ಟು ಸುಟ್ಟಾಕ್ತಾರೆ. ಸೊ ಬೇಡಪ್ಪ ನನಗೆ ಈ ಟ್ರೀಟ್ಮೆಂಟ್ ಅಂತ ಜನರಲ್ಲಿ ಮೂಢನಂಬಿಕೆ. ಯಾಕೆ ಇದು ಬಂದಿರೋದು? ಸೊ ಇದು ಹಳೇ ಕಾಲದ್ದು ಟ್ರೀಟ್ಮೆಂಟು, ಇನ್ನೋವೇಷನ್ ಇರಲಿಲ್ಲ. ಸೊ ಹಳೆ ಕಾಲದಲ್ಲಿ ಏನಿತ್ತು ಅಂದರೆ ಕ್ಯಾನ್ಸರ್ ಅನ್ನೋದು ಭಯಾನಕ ರೋಗ, ಅಗ್ರೆಸಿವ್ ಟ್ರೀಟ್ಮೆಂಟ್ ಕೊಡಬೇಕು ಅದಕ್ಕೆ ಅಂತ. ಬಟ್ ಈಗ ಆ ಥರ ಇಲ್ಲ. ಈಗ ಏನು ಬಂದಿದೆ ಅಂದರೆ ಇದು ಮ್ಯಾಕ್ಸಿಮಮ್ ಟ್ರೀಟ್ಮೆಂಟ್ ಅಲ್ಲ, ಮಿನಿಮಮ್ ಎಫೆಕ್ಟಿವ್ ಟ್ರೀಟ್ಮೆಂಟು, ಕ್ವಾಲಿಟಿ ಆಫ್ ಲೈಫ್. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.